ನಮಸ್ಕಾರ ಸ್ನೇಹಿತರೆ. ಇಂದು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯ ಮೂರ್ತಿಯನ್ನು ಪಂಚಲೋಹಗಳಿಂದ ಮಾಡಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಇತಿಹಾಸವೇನು, ಮಹತ್ವವೇನು, ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ತಪ್ಪದೆ ಕೊನೆಯ ತನಕ ನೋಡಿ. ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ. ಈ ದೇವಸ್ಥಾನವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಶ್ರೀ ಮೂಕಾಂಬಿಕೆ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗಿದೆ. ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮೂರ್ತಿಯನ್ನು ಪಂಚಲೋಹಗಳಿಂದ ನಿರ್ಮಿಸಲಾಗಿದೆ. ಅಂದರೆ 5 ಲೋಹಗಳಿಂದ ಮಾಡಲಾಗಿದೆ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಹಾಗೂ ಸೀಸ. ಈ 5 ಲೋಹಗಳ ಮಿಶ್ರಣಗಳಿಂದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಸ್ಥಾಪಿಸುವ ಜವಾಬ್ದಾರಿಯನ್ನು ಮಹಾನ್ ತತ್ವಜ್ಞಾನಿ ಮತ್ತು ದೇವತಾ ಶಾಸ್ತ್ರಜ್ಞ ಶ್ರೀ ಆದಿಶಂಕರಾಚಾರ್ಯರು ವಹಿಸಿದ್ದರು ಎಂದು ಕಥೆ ಹೇಳುತ್ತದೆ. ಅವರು ಅದ್ವೈತ ವೇದಾಂತವನ್ನು ವಿವರಿಸಿದವರು. ಸ್ನೇಹಿತರೆ, ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವು 1200 ವರ್ಷಗಳ ಇತಿಹಾಸಗಳನ್ನು ಹೊಂದಿದೆ. ಸ್ನೇಹಿತರೆ, ಈ ದೇವಸ್ಥಾನವು ಹೇಗೆ ನಿರ್ಮಾಣವಾಯಿತು ಎಂಬುದರ ಬಗ್ಗೆ ಒಂದು ಚಿಕ್ಕದಾದ ಕಥೆ ಇದೆ. ಶ್ರೀ ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತರು. ಒಂದು ದಿನ ಶ್ರೀ ಆದಿಶಂಕರಾಚಾರ್ಯರ ಭಕ್ತಿಯನ್ನು ನೋಡಿ ಸಂತಸಗೊಂಡ ದೇವರು ಶ್ರೀ ಆದಿಶಂಕರಾಚಾರ್ಯರ ಮುಂದೆ ದೇವತೆ ಕಾಣಿಸಿಕೊಂಡು ದೇವಾಲಯವನ್ನು ನಿರ್ಮಿಸಲು ಕೇಳಿಕೊಳ್ಳುತ್ತಾಳಂತೆ. ಆಗ ಶ್ರೀ ಆದಿಶಂಕರಾಚಾರ್ಯರು ದೇವಾಲಯವನ್ನು ನಿರ್ಮಿಸಲೆಂದು ಕೇರಳದತ್ತ ಸಂಚರಿಸಲು ಆರಂಭಿಸುತ್ತಾರೆ. ದೇವಿಯು ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರ ಜೊತೆಗೆ ಹೊರಡಲು ಒಪ್ಪಿಕೊಂಡಳು. ಕೇರಳಕ್ಕೆ ಹೋಗುವಾಗ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಆದರೆ ನೀವು ನನ್ನನ್ನು ಯಾವ ಸ್ಥಳದಲ್ಲಿ ಹಿಂದೆ ತಿರುಗಿ ನೋಡುತ್ತೀರೋ ಆ ಸ್ಥಳದಲ್ಲೇ ನಾನು ನೆಲೆ ನಿಲ್ಲುತ್ತೇನೆ ಎಂದು ಹೇಳಿಕೊಂಡು ಹಿಂಬಾಲಿಸಲು ಆರಂಭಿಸುತ್ತಾಳೆ. ಹಾಗೆ ಶ್ರೀ ಆದಿಶಂಕರಾಚಾರ್ಯರು ಮುಂದೆ ಸಾಗುತ್ತಿದ್ದರು ಮತ್ತು ದೇವಿಯು ಅವರ ಹಿಂದೆ ಬರುತ್ತಿದ್ದಳು. ಆಗ ಶ್ರೀ ಆದಿಶಂಕರಾಚಾರ್ಯರು ದೇವಿಯು ತನ್ನ ಹಿಂದೆ ಬರುತ್ತಿದ್ದಾಳೆಯೋ ಇಲ್ಲೋ ಎಂದು ಹಿಂತಿರುಗಿ ನೋಡಿದರು. ಆಗ ಶ್ರೀ ಆದಿಶಂಕರಾಚಾರ್ಯರು ತನ್ನ ಹಿಂದೆ ದೇವಿಯು ಬರುತ್ತಿರುವುದನ್ನು ನೋಡಿ ಸಂತೋಷಪಟ್ಟರು. ಆದರೆ ಅವರು ಹಿಂದಕ್ಕೆ ತಿರುಗಿದ ತಕ್ಷಣ ದೇವಿ ಸರಸ್ವತಿಯು ಶಂಕರಾಚಾರ್ಯರ ಹಿಂಬಾಲಿಸುವುದನ್ನು ನಿರಾಕರಿಸಿದಳು. ದೇವಿ ಹಾಕಿದ ಷರತ್ತಿಗೆ ಅನುಗುಣವಾಗಿ ನಂತರ ತನ್ನ ವಿಗ್ರಹವನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಸೂಚಿಸಿದಳು. ಆದಿಶಂಕರಾಚಾರ್ಯರು ತನ್ನ ತಪ್ಪನ್ನು ಕ್ಷಮಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಲು ಕೇಳಿಕೊಳ್ಳುತ್ತಾರೆ. ಅಂತಿಮವಾಗಿ ಶಂಕರಾಚಾರ್ಯರ ಮಾತನ್ನು ಒಪ್ಪಿಕೊಂಡು ದೇವಿಯು ಅವರ ಹಿಂದೆ ಬರುತ್ತಾಳೆ. ಅವಳು ಬೆಳಗ್ಗೆ ಚೊಟ್ಟಾಣಿಕಾರ ದೇವಸ್ಥಾನದಲ್ಲಿ ನೆಲೆಯಾದಳು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಕೊಲ್ಲೂರು ದೇವಸ್ಥಾನಕ್ಕೆ ಮರಳಿ ಹೋಗುತ್ತೇನೆಂದು ಹೇಳುತ್ತಾಳೆ. ಹಾಗೆಯೇ ಈ ದೇವಾಲಯದಲ್ಲಿ ಕೌಮಾಸುರ ಎಂಬ ರಾಕ್ಷಸನನ್ನ ದೇವಿಯಿಂದ ಕೊಲ್ಲಲಾಯಿತು ಎಂದು ದೇವಾಲಯಕ್ಕೆ ಸಂಬಂಧಿಸಿದ ಪುರಾಣ ಕಥೆ ಹೇಳುತ್ತದೆ. ಕೋಮಾಸುರನು
ಕೆಲವು ಶಕ್ತಿಯನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಿದ್ದನು. ಆ ತಪಸ್ಸು ಅವನನ್ನು ಶಕ್ತಿಯುತ ಹಾಗೂ ಅಜೇಯನನ್ನಾಗಿ ಮಾಡುತ್ತದೆ. ಪಾರ್ವತೀ ದೇವಿಯು ಅವನ ದುಷ್ಟ ಬುದ್ಧಿಯನ್ನು ನೋಡಿ ಆತನಿಗೆ ಮಾತು ಬಾರದಂತೆ ಮಾಡುತ್ತಾಳೆ. ಈ ಕಾರಣಕ್ಕಾಗಿ ಕೌಮಾಸುರನನ್ನು ಮೂಕಾಸುರ ಎಂದು ಕರೆಯುತ್ತಾರೆ. ಆದರೂ ಕೂಡ ಮೂಕಾಸುರ ತನ್ನ ಗಂಡುತನ ಮತ್ತು ದುಷ್ಟ ಕೆಲಸವನ್ನು ನಿಲ್ಲಿಸಲಿಲ್ಲ. ಅಲ್ಲಿನ ಜನರಿಗೆ ತೊಂದರೆ ಮೇಲೆ ತೊಂದರೆ ನೀಡುವ ಕೆಲಸವನ್ನು ಆರಂಭಿಸಿದನು. ಇದನ್ನು ನೋಡಿ ತಾಯಿ ಪಾರ್ವತಿ ದೇವಿಯು ಉಗ್ರ ರೂಪವನ್ನು ತಾಳಿ ಆತನನ್ನು ಸಂಹರಿಸಿದಳು. ಅವನನ್ನು ಕೊಂದ ನಂತರ ಪಾರ್ವತಿ ದೇವಿಯನ್ನು ಮೂಕಾಂಬಿಕಾ ದೇವಿ ಎಂದು ಕರೆಯಲಾಯಿತು. ಆದ್ದರಿಂದ ಈ ದೇವಸ್ಥಾನವನ್ನು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವೆಂದು ಕರೆಯುತ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ.